ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತೇನಪ್ಪ ಅಂದ್ರೆ ಇವತ್ತು ಹಾಸ್ಪಿಟಲ್ ಹೋಗ್ಬೇಕಾಗಿತ್ತು. ಯಾಕಂದ್ರೆ ನನ್ನ ಬೈಕ್ ಆಕ್ಸಿಡೆಂಟ್ ಆಗಿ 10 ದಿನ ಆಯಿತು. ಅದಕ್ಕೆ ಇವತ್ತು ಡಾಕ್ಟರ್ ಬಾ ಅಂತ ಹೇಳಿದರು. ಅದಕ್ಕೆ ಮಾರ್ನಿಂಗ್ ತಿಂಡಿ ಮಾಡ್ಕೊಂಡು ನಡೆದ್ವಿ. ಆಮೇಲೆ ಕಾರ್ ಬಂತು, ಕಾರ್ನಾಗ ಕುಂತಾದ್ಮೇಲೆ ಮತ್ತೆ ಇದು ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮ್ಗೆ ಹ್ಯಾಂಗೆ ಇರ್ತದೆ. ಬೆಂಗಳೂರು ಟ್ರಾಫಿಕ್ 1 ಕಿಲೋಮೀಟ್ರ್ ಇದ್ರೂ ಭೀ 1 ಗಂಟೆ ಬೇಕೇ ಇಲ್ಲಿ. ಅದಕ್ಕೆ ತಲೆ ಖರಾಬ ಹಂಗೆ ನಡೆದೆವು. ಟ್ರಾಫಿಕ್ ಹಾಗೆ ಇರ್ತದೆ, ಏನು ಮಾಡೋಕ್ಕೆ ಬರಲ್ಲ. ಇಲ್ಲಿ ಬೆಂಗ್ಳೂರ್ದಾಗ ಇಷ್ಟು ಮುಂಜಾನೆ ಆದ್ರೆ ಭೀ ಹಿಂಗೆ ಇರ್ತದೆ, ಏನು ಮಾಡೋಕ್ಕೆ ಬರಲ್ಲ. ನಮ್ಮ ಊರಾಗ ಆದರೂ ಒಂದು 5 ನಿಮಿಷನಾಗ ಗಿಮ್ ಅಂತ ಹೋಗ್ಬೋದು. ಸರಿ ಇಲ್ಲೂ ಹೋಗಲ್ಲ ಹೋಗ್ಲಾಕ ಸುಮ್ಮ ಅದೇ. ಮತ್ತು ಟ್ರಾಫಿಕ್ ಬಿಡ್ತು ಥೋಡೆ ಚಿಲ್ಲಾಗಿ ಹಾಗೆ ನಡೆದಿದ್ದೆವು. ಹಾಸ್ಪಿಟಲ್ಗೆ ಹೋಯ್ತಾ ಮತ್ತೊಂದು ಟ್ರಾಫಿಕ್ ಬಂತು. ಮತ್ತು ಟ್ರಾಫಿಕ್ ನೋಡ್ತಲ್ಲಿ ಖರಾಬ್ ಆಯಿತು. ಹಿಂಗೆ ಬರ್ತಾ ಇರ್ತವೆ, ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಹಿಂಗೆ ಮಾಡಿ ಬಂತು ನಮ್ಮ ಹಾಸ್ಪಿಟಲು. ಬಂದಮೇಲೆ ನಡೆದ ಒಳಗೆ ಒಂದು ಊರಿದ್ದಂಗೆ ಅದ, ನಮ್ಮ ಊರಿದ್ದಂಗೆ ಅದ ಒಂದು ಹಾಸ್ಪಿಟಲ್. ಮತ್ತು ಈ ಕಡೆ ಬಂದು ಜನರಲ್ ವಾರ್ಡ್ ಕಡೆಯಿಂದ ಮತ್ತು ಹಾಕಿದ್ರು ನಮ್ಮ ಡ್ರೈವರ್ ಬೈ ಗಾಡಿ ಜನರಲ್ ವಾರ್ಡ್ ಕಡೆ. ಮತ್ತೀಗ ಒಳಗೆ ಹೋಗ್ಬೇಕು, ಇದೊಳಗೆ ವೀಲ್ ಚೇರ್ ತರ್ಬೇಕು. ಈಗ ಹೋಗಿ ಆಮೇಲೆ ಒಳಗೆ ಬಂದಮೇಲೆ ಇದೊಂದು ದೊಡ್ಡ ಕಹಾನಿ ಆದಂಗೆ ಆಯ್ತು. ಇಲ್ಲಿ ನೋಡ್ರಿ ಪೂರಾ ಟ್ರಾಫಿಕ್ ಜಾಮ್ ಆದಂಗೆ. ಬೆಂಗ್ಳೂರ್ದು ಹೆಂಗೆ ಗಾಡಿಗಳು ಟ್ರಾಫಿಕ್ ಆಯ್ತು, ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಹಂಗೆ ಟ್ರಾಫಿಕ್ ಆಲತ್ತದ. ನಾವು ಹ್ಯಾಂಗೆ ಮಾಡ್ಬೇಕಪ್ಪ? ನಾವು ಒಂದು ಕಾಲಿಗೆ ಹತ್ತಿರ ಇಷ್ಟು ಪರಿ ಅದ, ಏನರ ಆದರೆ ಹೆಂಗಾಯ್ತು ಅಂತ ಯೋಚನೆ ಮಾಡಿ ನನಗೆ ಅಂಜಿಕೆ ಬಂತು ಥೋಡೆ. ಏನು ಮಾಡೋಕ್ಕೆ ಬರಲ್ಲ ನೋಡ್ರಿ. ಫಸ್ಟ್ ಟೈಮ್ ವೀಲ್ ಚೇರ್ ಮೇಲೆ ಕುಂತಿದ್ದ ಅಜ್ಜಿ ಬಂದಾಗ ಭೀ ಅನ್ಕೊಂಡಿಲ್ಲ ಹಿಂಗೆ ಕೂಡ್ಕೊತ ಅಂತ. ಏನು ಮಾಡೋಕ್ಕೆ ಬರಲ್ಲ. ಕುಂತು ನೋಡ್ರಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ, ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ ಇದು. ಏನು ಮಾಡೋಕ್ಕೆ ಬರಲ್ಲ. ಹೋಗಿ ಅಲ್ಲಿ ಪಾಪಿನೊಬ್ರು ಅಂಕಲ್ಗೆ ತಂದು ಹಾಕಿದ್ರು. ನನ್ನ ಬಾಜುನ ಒಬ್ರು ಯಾರೋ ತಂದು ಏನು ಮಾಡೋದು ಪಾಪ, ಅವ್ರು ಭೀ ನಮ್ಮ ಕಡೆ ಇದು. ಆಮೇಲೆ ಅಂತಿಂತು ಬಂತು ಚಿಟ್ಟಿ 43 ನಂಬರು. ವೆಯ್ಟ್ ಮಾಡ್ಬೇಕು ಇಲ್ಲಿ. ನೋಡ್ರಿ ಪಾಪ ಹಿಂಗೆ ಕಾಲು ನೋಡ್ರಿ ಪೂರ ಹಿಂಗೆ ಡ್ಯಾಮೇಜ್. ಇವತ್ತೆಲ್ಲರೂ ಕಾಲು ಪೇಷಂಟೇ ಹೊಂಟ್ರಿ. ನನಗೆ ಖಾಲಿ ಬಟ್ಟಿಗೆ ಹತ್ತಿದೆ. ಹಿಂಗಾಗ್ಯದ ನಮ್ಮದು ಪರಿಸ್ಥಿತಿ. ನೋಡಿ ನಾವೇ ನಂದೇ ಗ್ರೇಟಪ್ಪ ಅಂತ ಅಂದ್ಕೊಂಡೆ ಥೋಡೆ. ಆಮೇಲೆ 2 ಗಂಟೆ ಕಾಯ್ದು ತಲೆ ಖರಾಬ್ ಆಯ್ತು. ನನ್ನ ನಂಬರ್ ಯಾವ ಬರ್ತಂತ ಬಂತಂಗೆ. ಆಮೇಲೆ ನೋಡ್ರಿ ಪಾಪ ಅಜ್ಜಿಗೆ ಕಾಲು ಕಟ್ ಮಾಡಿ ಹಾಕ್ಯಾರ. ಪೂರ ಕಾಲೇ ಇಲ್ಲ ಅಜ್ಜಿದು. ನಂದೇ ಕಾಲಿನ ಬೆಸ್ಟಪ್ಪ ಅಂತ ಅನ್ಸ್ಕೊಂಡು ಪಾಪ ಅನಿಸ್ತು ಥೋಡೆ ಅಜ್ಜಿ ಮೇಲೆ. ಆಮೇಲೆ ನನ್ನ ನಂಬರ್ ಬಂತು, ಡ್ರೆಸ್ಸಿಂಗ್ ಓಪನ್ ಮಾಡ್ರೆ ನಂಗೆ ಥೋಡೆ ಕಾಲು ಡೇಂಜರೇ ಆಗಿಬಿಟ್ಟಿತ್ತು, ನೋಡೋಕ್ಕಾಗಲ್ಲಾಗಿತ್ತು. ಏನು ಮಾಡಿಬಿಟ್ರಪ್ಪ ಇವರು ಅಂತಂದು ಟೆನ್ಷನ್ ಆಯಿತು ಥೋಡೆ ಅಂತಂದು. ಆಮೇಲೆ ಮಾಡ್ರೆ ಡ್ರೆಸ್ಸಿಂಗ್ ಎಲ್ಲ ನೋಡೋಕ್ಕಾಗಿಲ್ಲ. ಬರುತ್ತೆ ಪಿ ಜಿಗೆಲ್ಲ. ಸಿಟಿ ಅಂತೀರಿ. ಸಿಟಿ ಗಾಡಿಯಾಗ ನೋಡ್ರಿ ಕಚ್ರ ಗಾಡಿಯಾಗ ಹಾಕೊಂಡು ಹೋಗ್ತಾರೆ ಸಿಟಿಯಾಗೆಲ್ಲ ತರಕಾರಿ. ಅದಕ್ಕೆ ನಮ್ಮ ಹಳ್ಳಿನೇ ಬೆಸ್ಟ್ ಅದ. ಹಳ್ಳಿಯಾಗೆ ಇರ್ರಿ, ಸಿಟಿ ಜೀವನ ಮಾಡಕ್ಕೆ ಹೋಗ್ಬೇಡ್ರಿ. ಹಳ್ಳಿಯಾಗಿರ್ರಿ, ಆರಾಮ್ ಸರಿ ಇರ್ರಿ. ಬಾಯ್.